ಸಾರಾ ಟೆಂಡೂಲ್ಕರ್ ಮತ್ತೆ ಅರ್ಜುನ್ ಟೆಂಡೂಲ್ಕರ್ ಇವರಿಬ್ರು ಒಂದು ಪ್ರೇಮ್ ಎಕ್ಸಾಂಪಲ್ ಆಗ್ತಾರೆ ನಮ್ಮ ಸಮಾಜದ ಮೈಂಡ್ ಸೆಟ್ ಹೇಗಿದೆ ಅಂತ ತಿಳ್ಕೊಳ್ಳೋಕ್ಕೆ. ನೀವೇನಾದ್ರೂ ಅರ್ಜುನ್ ಟೆಂಡೂಲ್ಕರ್ ಪ್ರೊಫೈಲಿಗೆ ಹೋಗಿ ಕೆಲವೊಂದು ಪೋಸ್ಟ್ಗಳು ತೆಗೆದ್ರೆ ಅದರಲ್ಲಿರುವಂಥ ಕಮೆಂಟ್ಸ್ಗಳು ಓದ್ಬೇಕು ನೀವು. ನೀನು ಬಾಲ್ ಎತ್ತಕ್ಕೆ ಲಾಯ್ಕ್ ಇರೋದು, ನೀನು ಕ್ರಿಕೆಟ್ ಆಡಕ್ಕೆ ಬರಲ್ಲ, ನಿನಗೆ ಯಾವನೊಂದು ಮಗ ಕ್ರಿಕೆಟರ್ ಮಾಡಿದ್ದು, ನೀನು ನಿಮ್ಮ ಅಪ್ಪಂತರ ಆಗಕ್ಕಾಗತ್ತಾ ಅಂತ ಎಷ್ಟು ಬೇಕಷ್ಟು ಟ್ರೋಲ್ ಮಾಡಿದ್ದಾರೆ. ಅದೇ ನೀವು ಸಾರಾ ಟೆಂಡೂಲ್ಕರ್ ಅವ್ರ ಅಕೌಂಟಿಗೆ ಹೋದ್ರೆ ಲೈಲಾ ಮಜ್ನುಗಳೆಲ್ಲ ಅಲ್ಲೇ ಬಿದ್ದು ಸಾಯ್ತಿದ್ದಾರೆ. ವಾವ್ ಕ್ಯೂಟ್, ನೀವು ಎಷ್ಟು ಚೆನ್ನಾಗಿದ್ದೀರಾ ಅಂತ. ಹಾಗಂತ ಸಾರಾ ಟೆಂಡೂಲ್ಕರ್ ಅವ್ರನ್ನ ಟ್ರೋಲ್ ಮಾಡಿ ಅಂತಲ್ಲ, ಅವರು ಕೂಡ ಬಯೋಮೆಡಿಕಲ್ ಸೈನ್ಸ್ ಅಲ್ಲಿ ಗ್ರಾಜುಯೇಷನ್ ಮುಗಿಸಿದ್ದಾರೆ. ಅಂಡ್ ಅವ್ರು ಗ್ರಾಜುಯೇಷನ್ ಮುಗಿಸಿದ್ರು ಅಂತ ಇಷ್ಟೊಂದು ಫೇಮಸ್ ಆಗಿದಾರ? ಖಂಡಿತವಾಗ್ಲೂ ಇಲ್ಲ. ಅಂಡ್ ಅವ್ರಿಗೆ ಇರುವಂತ 9.5 ಮಿಲಿಯನ್ ಫಾಲೋವರ್ಸ್ ಅವ್ರು ಕೊಡುವಂತ ನ್ಯೂಟ್ರಿಷನ್ ಅಡ್ವೈಸ್ ಫಾಲೋ ಮಾಡ್ತಿಲ್ಲ. ಅಂಡ್ ಇದ್ರಲ್ಲಿ ಅವ್ರ ಫಾಲ್ಟ್ ಏನೂ ಇಲ್ಲ, ನಮ್ಮ ಸಮಾಜ ಇರೋದೇ ಹೀಗೆ. ಈಗ ಅರ್ಜುನ್ ಟೆಂಡೂಲ್ಕರ್ ಅವರ ವಿಷಯಕ್ಕೆ ಬಂದ್ರೆ ಅವರು ಸ್ವಲ್ಪ ಶೈ ಇದ್ದಾರೆ, ಅವ್ರು ಇಂಟ್ರೋವರ್ಟ್. थोड़ा कम क्यों मुस्कुराते हैं? नहीं ऐसा नहीं है, मैं मुस्कुराता हूँ, बस कैमरा पे नहीं मुस्कुराता हूँ। आप एज अ ह्यूमन थोड़ा शाय हो? हाँ ಗೊತ್ತು ಅವ್ರ ಅಪ್ಪನಷ್ಟು ದೊಡ್ಡ ಕ್ರಿಕೆಟರ್ ಆಗೋಕ್ಕೆ ಅವ್ರ ಕೈಲಿ ಆಗ್ತಿಲ್ಲ, ಬಟ್ ಅವರು ಟ್ರೈ ಮಾಡ್ತಿದ್ದಾರೆ ಅಲ್ವಾ. ಅವ್ರಿಗೆ ಯಾವುದೇ ರೀತಿ ಅವಶ್ಯಕತೆ ಇರಲಿಲ್ಲ ಇಷ್ಟೊಂದೆಲ್ಲ ಕಷ್ಟಪಟ್ಟು ಕ್ರಿಕೆಟರ್ ಆಗಬೇಕು ಅಂತ. ಅವರು ಕೂಡ ಅವ್ರ ಅಪ್ಪನ ದುಡ್ಡಲ್ಲಿ ಆರಾಮಾಗಿ ಮಜಾ ಮಾಡ್ಕೊಂಡು ದೊಡ್ಡ ದೊಡ್ಡ ಟ್ರಿಪ್ಗಳು ಮಾಡ್ಕೊಂಡು ಲಕ್ಸುರಿ ಕಾರ್ಗಳು ತೋರಿಸ್ಕೊಂಡು ವಿಡಿಯೋಗಳು ಮಾಡ್ಬೋದಿತ್ತು. ಆಗ ಜನ ಹುಚ್ಚೋದು ಅವ್ರಿಗೆ ಫಾಲೋ ಮಾಡ್ಕೊಂಡು ಸರ್ ಒಂದು ಆಟೋಗ್ರಾಫ್ ಕೊಡಿ ಅಂತ ಹಿಂದಿಂದ ಬೀಳೋರು. ಈ ವಿಡಿಯೋ ಮೇನ್ ಪಾಯಿಂಟ್ ಇಷ್ಟೇ, ನೀವು ಎಷ್ಟು ಸೋಷಿಯಲ್ ಮೀಡಿಯಾಗೆ ಫೇಕ್ ತೋರಿಸ್ತೀರಾ ಅಷ್ಟು ಓಡುತ್ತೆ. ಎಷ್ಟು ನಿಮ್ಮ ಲೈಫ್ನ ಲಕ್ಸುರಿಯಾಗಿ ತೋರಿಸ್ತೀರಾ, ಎಷ್ಟೋ ಟ್ರಿಪ್ಗಳನ್ನ ಮಾಡ್ತೀರಾ, ನಿಮ್ಮ ಲೈಫಲ್ಲಿ ದಿನಾನೂ ಹೊಸದೇನೋ ನಡೆಯುತ್ತೆ, ಹೊಸದೇನೋ ಹ್ಯಾಪ್ನಿಂಗ್ ಆಗುತ್ತೆ. ನಾನು ತುಂಬ ಎಕ್ಸ್ಟ್ರಾ ಔಟ್ ಅಂತ ತೋರಿಸ್ಕೊಂಡ್ರೆ ಸೋಷಿಯಲ್ ಮೀಡಿಯಾದಲ್ಲಿ ನೀವು ತುಂಬ ದೊಡ್ಡ ಸಕ್ಸಸ್ಫುಲ್ ಪರ್ಸನ್ ಆಗ್ತೀರಾ.